3 ಡೇಸಿಂದ ನಾನು ನಮ್ಮ ಮನೆ ರೋಡ್ ಬಿಟ್ಬಿಟ್ಟು ಆಚೆ ಹೋಗ್ಲಿಲ್ಲ. ಮಲಗಿರೋನ ಹತ್ರ ಬಂದು ಹೆಲ್ಮೆಟ್ ಗ್ಲೌಸ್ ಎಲ್ಲ ಎತ್ಕೊಂಡು ಹೋಗ್ತಾರೆ. ಹಣ ಬೇಕಾದ್ರೆ ಕೊಟ್ಬಿಡ್ತೀನಿ, ಗಾಡಿ ಕೊಡಲ್ಲ ಅಂತ. ಗೈಸ್ ಇವನ್ಗೆ ಹೆಣ್ಣು ಹುಡುಕ್ತಿದೀವಿ ನಾವು. ಎರಡರ ನಡುವೆ ಬ್ಯಾಲೆನ್ಸ್ ಮಾಡ್ತೀವಲ್ಲ ಅದೇ ಜೀವನ ಅನ್ಸುತ್ತೆ. ಅದನ್ನ ಕಿತ್ಕೊಂಡು ವಿಡಿಯೋ ಮಾಡೋದಕ್ಕೆ ಮಾತ್ರ ತಗೊಬಂದಿ. ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಅಡುಗೆ ಮಾಡೋದು ಏನೋ ಒಂಥರ ಖುಷಿ ಗೈಸ್. ನನ್ನೆಲ್ಲ ತಪ್ಕೊಳಕ್ ಬರ್ಬೇಡ ನೀನು. ಬೇಡ ಬೇಡ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಇಲ್ಲಿ ಎಲ್ರಿಗೂ ನಮಸ್ಕಾರ ಗೈಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ 3 ಡೇಸಿಂದ ನಾನು ನಮ್ಮ ಮನೆ ರೋಡ್ ಬಿಟ್ಬಿಟ್ಟು ಆಚೆ ಹೋಗ್ಲಿಲ್ಲ. ಆಲ್ರೆಡಿ ಹೇಳಿದ್ನಲ್ಲ, ನಾನು ನನ್ನ ಫ್ರೆಂಡ್ ಜೊತೆ ಇದಕ್ಕೆ ಹೋಗ್ತೀನಿ ಅಂದ್ಬಿಟ್ಟು, ಟ್ರಿಪ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರಿಗೆ. ಅವ್ರ ಮನೇಲೂ ಪೂಜೆ ಇದೆ ಅಂತ. ಸೊ ಹೊರಟ್ಬಿಡೋಣ ಬೇಗ. ಅವ್ರ ಮನೇಲಿ ಪೂಜೆ ಇರೋದು ಇನ್ನೂ ಒಂದು ದಿವಸ ಆದಮೇಲೆ, ಬಟ್ ನಾವು ಒಂದು ದಿವಸ ಮುಂಚೆನೇ ಹೋಗ್ಬಿಡೋಣ, ಸಾಕಾಗ್ಬಿಟ್ಟಿದೆ ಬೆಂಗಳೂರು ಜೀವನ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅವನು ರೆಡಿಯಾಗಿ ಬಂದು ನಿಂತವನೇ. ಎಕ್ಸ್ಚೇಂಜ್ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಗಾಡೀಲೇ ಹೋಗ್ತಿದ್ದಿರೋದು. ಆ್ಯಂಡ್ ನಮ್ಮ ಅಪ್ಪನಿಗೂ ಬಾಯ್ ಹೇಳ್ತಿದ್ದೀನಿ. ಬಾಯಪ್ಪ. ಅಮ್ಮ ಇನ್ನು ಅಂಗನೋಡಿಲಿದ್ದಾರೆ. ಇನ್ನು 4 ಗಂಟೆ ಆಯಿತು. 4:15 ಬರೋದು ಅಮ್ಮ. ಸೊ ಅಮ್ಮನ ಅಂಗನೋಡಿ ಹತ್ರನೇ ಹೋಗ್ಬಿಟ್ಟು ಬಾಯ್ ಹೇಳ್ಬಿಟ್ಟು ಹೋಗ್ತೀವಿ. ಇಲ್ಲಾಂದರೆ ನೋಡ್ತೀವಿ ಏನು ಮಾಡೋದು ಅಂತ. ಕೆಳಗಡೆ ಬಂದ್ವಿ ಗೈಸ್. ಆ್ಯಂಡ್ ಫುಲ್ ಸರ್ವಿಸ್ ಆಗಿತ್ತು ಮೊನ್ನೆ ನೀಟಾಗಿ. ನಾನು ಅವ್ನು ಹೋಗಿ ಮಾಡಿಸ್ಕೊಬಂದಿದ್ವಿ 4 ದಿವಸದಿಂದ. ಇವಾಗ ಫುಲ್ಲು ಗಲೀಜಾಗ್ಬಿಡೈತೆ ಮಳೆಗೆ. ಸೊ ಇಲ್ಲಿಂದ ಇವಾಗ ಅವ್ನು ಸ್ವಲ್ಪ ದೂರ ಓಡಿಸ್ಕೊತಾನೆ, ಅಲ್ಲಿಂದ ನಾನು ಸ್ವಲ್ಪ ದೂರ ಓಡಿಸ್ಕೊತೀನಿ. ಹೆಂಗೋ ಹೋಗ್ಬಿಟ್ಟು ರೀಚ್ ಆಗ್ಬಿಡೋಣ. ಸೊ ಗೈಸ್ ಇಲ್ಲಿ ಬಂದ್ವಿ ನನ್ನ ಫ್ರೆಂಡ್ ಮನೆಗೆ. ಇವನ ಹತ್ರ ಒಂದು ಹೆಲ್ಮೆಟ್ ತೊಗೊಂಡು ಗ್ಲೌಸ್ ಎಲ್ಲ ತೊಗೊಂಡು ಹೋಗ್ಬೇಕು, ಬಿಕಾಸ್ ರೈಡಿಂಗ್ ಅಲ್ವಾ, ಅದಕ್ಕೋಸ್ಕರ. ಇವನು ಪವರ್ ಬ್ಯಾಂಕು ಇಲ್ಲ, ಇವನ ಫೋನಲ್ಲಿ ಚಾರ್ಜರ್ ಇಲ್ಲ, ಚಾರ್ಜರ್ ತೊಗೋಬೇಕು. ಹೆಲ್ಮೆಟ್ಟು ಪವರ್ ಬ್ಯಾಂಕು ತೊಗೊಂಬಂದ ಇವನು. ಗ್ಲೌಸ್ ಹಾಕೊಂಡು ಹೊರಡೋಣ ಗೈಸ್. ಇಲ್ಲಿಂದ ಸಖತ್ ಮಳೆ ಬರ್ತೈತೆ. 5 ಗಂಟೆ ಹೊಡಿ, 10 ಗಂಟೆ 9 ಗಂಟೆ ಹೊಡಿ, ಮಳೆಲೆಲ್ಲ ಹೋಗಕ್ಕೆ ಸುಮ್ಮನೆ ಗೊತ್ತಿಲ್ಲ ಗೈಸ್. ನನಗೂ ಹಂಗೆ ಅನ್ನಿಸ್ತು. ಬಟ್ ಆದರೆ ಬೆಳಗ್ಗೆನೂ ಮಳೆ ಇದ್ರೆ ಏನು ಮಾಡೋಕ್ಕಾಗುತ್ತೆ. ಒಟ್ಟು ಬಿಡೋಣ. ಬಾಯ್ ಮಚ್ಚ. ಬಾಯ್ ಬಾಯ್. ಹುಷಾರು. ಹ್ಯಾಪಿ ಜರ್ನಿ. ನಿಧಾನಕ್ಕೆ ಹೋಗ್ರಿ. ರೀಚ್ ಆದ್ಮೇಲೆ ಫೋನ್ ಹಾಕ್ತೀವಿ. ಫೀವರ್ ಲೆವೆಲ್ ಇಲ್ಲ. ಮಾತ್ರ ಗಿತ್ರ ತಗೋ, ನಾವು ಓಡ್ತೀವಿ. ಬಾಯ್ ಗೈಸ್. ಅವನ ಹತ್ರ ಒಂದು ಪುಲ್ಲವರು, ಅವ್ನು ಹಾಕೊಂಡಿದ್ದು ಪುಲ್ಲವರ್ ಇಸ್ಕೊಂಬಿಟ್ಟೆ. ಬ್ಯಾಗಿಗೂ ಇದಕ್ಕೂ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ಅವನು ಏನೋ ಹೆಂಗೆ ಎತ್ಕೊಂಡೋಗಿದೆ ಹಂಗೆ ಎತ್ಕೊಂಡು ಕೊಡು ಅಂತ ವಾಪಸ್ ಕೊಟ್ಟಿಲ್ಲ ಅನ್ಕೋ, ಮನೆಗೆ ಹುಡ್ಕೊಂಡ್ ಹೊಡಿತೀನಿ. ಮರ್ತ್ಬಿಡು ಪುಲ್ಲವರು. ಮಲಗಿರೋನ ಹತ್ರ ಬಂದು ಹೆಲ್ಮೆಟ್ ಗ್ಲೌಸ್ ಎಲ್ಲ ಎತ್ಕೊಂಡು ಹೋಗ್ತಾ. ಮರ್ತು ಬಿಡು ಮಚ್ಚೈ, ಪುಲ್ಲವರ್ ಮರ್ತು ಬಿಡು. ಗ್ಲೌಸ್ ಎಲ್ಲ ಹಾಕೊಂಬಿಟ್ಟವನೇ. ನಾನು ನೋಡಿಸ್ಬೇಕಾದ್ರೆ ನಾನು ಕಿತ್ಕೊಂಡು ಹಾಕೋತೀನಿ. ಬಟ್ ನಾನು ಲೆವೆಲ್ 2 ಅದನ್ನೆಲ್ಲ ಹಾಕೋಕೆ ಹೋಗಲ್ಲ. ನೋಡೋಣ. ನಾನು ಸ್ಲೋ ಆಗಿ ಓಡಿಸೋದು, ಬಿಕಾಸ್ ನನಗೆ ಭಯ ಇದೆ. ನಂಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ ಗಾಡಿಗಳಲ್ಲಿ. ಸೊ ನಂಗೆ ತುಂಬ ಭಯ ಇದೆ. ನಾನು ಆರಾಮಾಗಿ ಸ್ವಲ್ಪ ದೂರ ಓಡಿಸ್ಕೊಂಡು ಹೋಗ್ತೀನಿ ಅಷ್ಟೇ. ಒಂದು 50, 60, 70 ಇಲ್ಲ 80 ಕಿಲೋಮೀಟರ್ಸ್ ಓಡಿಸ್ತೀನಿ. ಇಲ್ಲಿಂದ 245 ಕಿಲೋಮೀಟರ್ಗೆ ಟೋಟಲ್ಲು ಹೋಗೋದು ಆಗುತ್ತೆ. ಒಂದು 9 ರಿಂದ 10 ಗಂಟೆ ಆಗುತ್ತೆ, ಬಿಕಾಸ್ ನಿಧಾನಕ್ಕೆ ಹೋಗಬೇಕು ನಾವು. ಮಳೆ ಮತ್ತೆ ಸ್ಟಾರ್ಟ್ ಆಯಿತು. ಇದು ಗೈಸ್ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಈ ಗಾಡೀಲಿ ಏನೇನೋ ಆಪ್ಷನ್ಸ್ ಕೊಟ್ಟಿದ್ದಾರೆ, ಟ್ರಿಪ್ ಸೆಟ್ ಮಾಡೋದು ಅದು ಇದೆಲ್ಲ. ಸೊ ಅದನ್ನೆಲ್ಲ ಸೆಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನೋಡೋಣ ಎಷ್ಟು ಇದು ಕೊಡುತ್ತೆ. ಫುಲ್ ಟ್ಯಾಂಕ್ ಹಾಕ್ಸಿರೋದು ಎಷ್ಟು ಮೈಲೇಜ್ ಕೊಡುತ್ತೆ ಏನು ಅಂತ. ಗಾಡೀಲಿ 470 ಕಿಲೋಮೀಟರ್ ತೋರಿಸ್ತಾ ಇದೆ. 1400 ಚಿಲ್ಲರೆಗೆ. ಎಷ್ಟು ಕೊಡುತ್ತೆ ಏನು ಅಂತ ಗೊತ್ತಿಲ್ಲ. ಏನು ಚೇತು ನೋಡೋಣ. ಆರಾಮಾಗಿ ಹೋಗ್ತೀವಿ ಗೈಸ್. ಜಾಸ್ತಿ ರಶ್ ಆಗಿ ಹೋಗಲ್ಲ, ಆರಾಮಾಗಿ ಹೋಗ್ತೀವಿ. ಸೊ ಗೈಸ್ ಆಲ್ಮೋಸ್ಟು ಎಷ್ಟು ಕಿಲೋಮೀಟರ್ ಅದನ್ನ ಸ್ಟಾಪ್ ಮಾಡೋದು ಗೊತ್ತಾ ನಾವು? 102 ಕಿಲೋಮೀಟ್ರು ಆದಮೇಲೆ ಸ್ಟಾಪ್ ಮಾಡಿದ್ದೀವಿ. ಹೊಟ್ಟೆ ಸಖತ್ತಾಗಿ ಹಸಿತೈತಿ, ನಾನು ತಿನ್ಕೊಂಡು ಹೋಗ್ಬೇಕು ಅಂತ. ಅಣ್ಣ ಫುಲ್ ಇದಾಗ್ಬಿಟ್ಟವನೇ. ಆಗ್ತಾಯಿಲ್ಲಪ್ಪ ಕುತ್ಕೊಳಕ್ಕೂ. ಗಾಡಿ ಕೊಡು ಅಂದರೂ ಕೊಡಲ್ಲ. ನಾನೇ ಓಡಿಸ್ತೀನಿ ಅಂತ. ಹಣ ಬೇಕಾದ್ರೆ ಕೊಟ್ಬಿಡ್ತೀನಿ, ಗಾಡಿ ಕೊಡಲ್ಲ ಅಂತ. ಈಗ ಹಿಂಗೆ ಎಂತ ನನ್ನ ಗೊತ್ತಾ? ಏನಿಲ್ಲ, ಇವಾಗ ಏನೋ ತಿನ್ಕೊಂಡು ಹೋಗ್ಬೇಕು. ನಂಗೆ ಸಖತ್ ಹೊಟ್ಟೆ ಇಸ್ತದೆ. ಒಂದು ಸ್ವಲ್ಪ ನೊಟ್ಕೆ ಗಿಟ್ಕೆ ತಗೊಂಡು ಕಾಫಿ ಕುಡ್ಕೊಂಡು ಹೋಗೋದು. ಇವಾಗ 170 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಇನ್ನೊಂದು 2 ಅವರ್ 3 ಅವರ್ ರೀಚ್ ಆಗ್ಬಿಡ್ತೀವಿ. ಆಮೇಲೆ ಗೋಪುರ ತಂದಿದ್ವಲ್ಲ, ಅದನ್ನ ಹಾಕಕ್ಕೆ ಹೋಗಲಿಲ್ಲ. ಏನು ಸಿತ್ತು? ಗೋಪುರ ಹಾಕಿದ್ದಿದ್ರೆ ಮಳೆ ಬೇಡ ಅನ್ನಿಸ್ತು, ಅದಕ್ಕೆ ಹಾಕಕ್ಕೆ ಹೋಗಿಲ್ಲ. ಹಾಕುವ, ಅದಕ್ಕೂ ಟೈಮ್ ಬರುತ್ತೆ. ನೋಡೋಣ ಗೈಸ್. ಇನ್ ಕೇಸ್ ಏನಾರು ಇದಾಯಿತು ಅಂತಂದರೆ ಒಂದು ಮೋಟೋ ಬ್ಲಾಗಿಂಗ್ ಮಾಡೋಣ ಅಲ್ಲಿ. ಏನು ಸಿತ್ತು? ಮಾಡುವ. ಒಳ್ಳೆ ಬೆಟ್ಟಕ್ಕೆ ಹೋಗ್ಬಿಟ್ಟು ಒಳ್ಳೆ ಮೋಟೋ ಬ್ಲಾಗಿಂಗ್ ಮಾಡೋಣ. ಬರ್ತಾರೆ, ಎಲ್ಲರೂ ಬರ್ತಾರೆ. ಬಾಯ್ಸ್ ಬರ್ತಿದ್ದಾರೆ, ಫ್ರೆಂಡ್ಸ್ ಬರ್ತಿದ್ದಾರೆ, ಫ್ಯಾಮಿಲಿ ಬರ್ತಾ ಇದೆ. ಮಾಡೋಣ ಎಲ್ಲ. ಆ್ಯಕ್ಚುಲಿ ಏನಂತಂದರೆ ನನ್ನ ಫ್ರೆಂಡು ಅವರೆಲ್ಲರೂ ಕಾರಲ್ಲಿ ಬರ್ತಿದ್ದಾರೆ. ಕಾರಲ್ಲೇ ಹೋಗೋಣ ಅಂತಂದ್ರು. ಬಟ್ ಲೇಟ್ ಆಗಿತ್ತು. ಅದೇನೋ ಒಂಥರ ಬೇಜಾರಾಗ್ತಾಯಿತ್ತು. ಅದಕ್ಕೋಸ್ಕರ ಗಾಡಿಲೇ ಹೊರಟುಬಿಡೋಣ, ಒಳ್ಳೆ ಇದಾಗುತ್ತೆ ಅಂದ್ಬಿಟ್ಟು ಆ ಇಯರ್ಫೋನ್ ಹಾಕ್ಕೊಂಡು ಕಾಗದ ದೋಣಿಯಲ್ಲಿ ನಾಕುರುವಂತ ಒತ್ತಾಯಿತೆ ಅಂತ ಹಾಕೊಂಡು ಬಂದ್ಬಿಟ್ಟಿದ್ದೀವಿ. ರೈಸ್ ಪರೋಟ ಮತ್ತು ಎಗ್ ರೈಸ್ ಆರ್ಡ್ರ್ ಮಾಡಿದ್ದೀವಿ. ತಿನ್ಬೇಕು ಇವಾಗ. ಗುಡ್ ನೈಟ್ ಗೈಸ್. ಮಲ್ಗಿ ಆರಾಮಾಗಿರೋರು. ದಸೆ ಗುಡ್ ನೈಟ್ ಹೇಳ್ತಾರೆ.
ಇವಾಗ ನೋಡಿಲ್ಲ ಅಂದ್ರೆ ನಾನು ಬೆಳಿಗ್ಗೆ ತೋರಿಸ್ತಾನೆ ಅವನು. ಇವಾಗ ಹೇಳ್ಬಿಡು ಅಷ್ಟೇ. ಗುಡ್ ನೈಟ್ ಹೇಳು. ಏನು ಗುಡ್ ನೈಟು? ಅಲ್ಲೇ ನೋಡಲಿ ಗುಡ್ ನೈಟ್ ಹೇಳಕ್ 12 ಕಾಲಲ್ಲಯ್ಯ. 12 ಕಾಲ. ಅದು ಹಾಕ್ದ ಕ್ರಮ ಕಣ. ಗುಡ್ ನೈಟ್. ದ ನೆಕ್ಸ್ಟ್ ಡೇ ಗೈಸ್ ಇವನ್ಗೆ ಹೆಣ್ಣು ಹುಡುಕ್ತಿದೀವಿ ನಾವು. ಏಜ್ 29. ಆಗಿಲ್ಲ 20 ಜಾಸ್ತಿ ಹೇಳ್ಬೇಡ ಆಮೇಲೆ 28 ಏಜು ಆಯ್ತಾ. ಇಂಜಿನಿಯರು, ಮುಖ ತರ್ಸು. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು. ಯಾರಾದರೂ ಅಪ್ಲಿಕೇಶನ್ ಹಾಕೋರು ಇದ್ರೆ ಅವನದು ನಂಬರ್ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಹಾಕಿ ಆಯ್ತಾ. ಸರಿ ಆಯ್ತು ಆಗ್ತಾರೆ. ಇವಾಗ ಎಲ್ಲ ಇದು ದೇವಸ್ಥಾನ ಯಾವ ದೇವಸ್ಥಾನ? ಸಿದ್ದೇಶ್ವರ. ಓಕೆ. ಇಲ್ಲಿ ಇನ್ನೊಂದು ಏನಂತಂದರೆ ಇಲ್ಲಿ ನೋಡಿ ಪಾತ್ರೆ ಎಲ್ಲ ಕಾಣಿಸ್ತಾ ಇದೆ ನೋಡಿ ಇಲ್ಲಿ, ಅದನ್ನೆಲ್ಲ ಸಕ್ಕದಾಗಿ ಅರೇಂಜ್ ಮಾಡಿದ್ದಾರೆ. ಪ್ಲಸ್ ಇನ್ನೊಂದು ಇಲ್ಲೇನೇ ಫಂಕ್ಷನ್ ನಡೆದ್ರು ಊರ್ದು ಅವರು ಕುತ್ಕೊಂಡು ತಿನ್ನೋಕ್ಕೆ ಈ ಥರ ಎಲ್ಲ ಜಾಗ ಮಾಡ್ಕೊಂಡಿದ್ದಾರೆ. ಸೊ ದಿಸ್ ಈಸ್ ಸಮಥಿಂಗ್ ಒಂಥರ ನ್ಯೂ ಅಂತ ಹೇಳ್ಬೋದು. ಬೇರೆ ಕಡೆ ಎಲ್ಲ ಪೆಂಡಲ್ಲು ಅದು ಇದು ಹಾಕ್ಸ್ತಾರೆ, ಇಲ್ಲಿ ಜಾಗ ಮಾಡ್ಕೊಂಡಿರೋದೆಲ್ಲ ಸಕ್ಕದಾಗಿದೆ. ಅಲ್ಲಿ ಟೆಂಪಲ್ ಹತ್ರ ಹೋಗಿದ್ವಿ ನಾವು, ಸ್ವಲ್ಪ ಐಟಮ್ಸು ತರಕಾರಿ ಅದೆಲ್ಲ ಇತ್ತಲ್ಲ ಅದನ್ನ ಇಡೋಕ್ಕೆ. ಅಲ್ಲಂತೂ ಸಕ್ಕತ್ತಾಗಿತ್ತು. ಇಷ್ಟು ನವಿಲುಗಳು ಅಂತಂದರೆ ಸಕ್ಕತ್ ನವಿಲುಗಳು. ಆ್ಯಂಡ್ ಇವರು ಚೇತು ಅವರಪ್ಪ, ನಮಸ್ಕಾರ. ಆ್ಯಂಡ್ ಇವರು ಬ್ರೋ ಪವನ್ ಅಂತ. ಜೀವನ್ ಗೊತ್ತಲ್ಲ ಚೇತು ಅಂಕಲ್. ಹುಡುಕ್ತಿದೀವಲ್ವ ಅಂಕಲ್ ದರ್ಶಿಗೆ ಮದುವೆ ಏನು ಮಾಡೋಕ್ಕೆ. ಹಾಂ ನೋಡಿ ನಂಬರ್ ಹಾಕ್ತೀನಿ ಗೈಸ್, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ. ದರ್ಶಿ ನೀನು ನಿಮ್ಮ ಹುಡುಗಿ ಯಾವ ಥರ ಇರ್ಬೇಕು ಹೇಳು ದರ್ಶಿ. ಫುಲ್ಲು ನಾಚಿಕೆ ಗೈಸ್. ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ ನಮ್ಮ ಹುಡುಗರಿಗೆ. ಆಲ್ರೆಡಿ ಮಕ್ಕನೇ ತೋರಿಸ್ತಾ ಇಲ್ಲ ಅವನು. ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ. ಹುಡುಗಿ ಒಳ್ಳೆಯೊಳಗಿದ್ರೆ ಸಾಕು, ಬೇರೆ ಏನೂ ಇಲ್ಲ. ನನ್ನ ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಸೊ ಇವಾಗ ಅಲ್ಲೋಗಿ ಸಿಗೋಣ. ಒಂದು 20 ರಿಂದ 30 ಜನ ಏನೋ ಬರ್ತಾರಂತೆ. ಅಂದರೆ ಇವ್ರ ಫ್ಯಾಮಿಲಿನೇ ಅಲ್ಲಿ ಪೂಜೆ ಮಾಡಿಸಿ, ಈ ಒಂದು ಗಾಡಿ ಎಲ್ಲ ತೊಗೊಂಡಿದ್ದಾನೆ, ಅದನ್ನೆಲ್ಲ ಪೂಜೆ ಮಾಡಿಸಿ ಅಡುಗೆ ಮಾಡ್ಕೊಂಡು ಅಲ್ಲೇ ತಿನ್ಬಿಟ್ಟು ಬರ್ಬೇಕಂತೆ. ಸೊ ಅದನ್ನು ಮಾಡೋಣ. ಇಲ್ಲಿ ನೋಡಿ ಗೈಸ್ ಸಕ್ಕತ್ತಾಗಿದೆ ಮಾತ್ರ ನೇಚರ್. ಇನ್ನೊಂದು ಏನು ಗೊತ್ತಾ ಗೈಸ್, ಮೇಯ್ನ್ ಚಿತ್ತು ಅಬ್ಸರ್ವ್ ಮಾಡು ಒಂದು. ಹಳ್ಳಿ ಜೀವನ ಸಕ್ಕ ಸೈಲೆಂಟ್ ಕಣೋ, ಸಕ್ಕ ಸೈಲೆಂಟು. ಬೆಂಗಳೂರಲ್ಲಿ ಗಿಜಿ 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 ಅನ್ನತ್ತಲ್ಲ, ಇಲ್ಲಿ ನೋಡಿದ್ರೆ ಸಕ್ಕ ಸೈಲೆಂಟು. ಇಲ್ಲಿದ್ರೆ ಫುಲ್ ನೆಮ್ಮದಿ. ಹೌದು, ಆರಾಮಾಗಿ ಊರಿಗೆ ಬಂದ್ಬಿಡೋಣ. ಎರಡು ಬೇಕು ಗೈಸ್. ಒಂದು ಸಿಟಿ ಲೈಫು ಬೇಕು, ಹಳ್ಳಿ ಲೈಫು ಬೇಕು. ಆ ಎರಡರ ನಡುವೆ ಬ್ಯಾಲೆನ್ಸ್ ಮಾಡ್ತೀವಲ್ಲ, ಅದೇ ಜೀವನ ಅನ್ಸುತ್ತೆ. ಬಟ್ ಹಳ್ಳಿ ಲೈಫ್ ನೇಚರ್ ನೋಡಿ ಗೈಸ್. ಇದು ಆ್ಯಕ್ಚುಲಿ ಬೆಟ್ಟ. ಸೊ ಇಲ್ಲಿ ಏನಂತಂದರೆ ಇಲ್ಲಿ ನೋಡ್ತಿದ್ದಾರೆ ನೋಡಿ, ಅಡುಗೆ ಮಾಡ್ಕೊಳಕ್ಕೆಲ್ಲ ಫುಲ್ಲು ವ್ಯವಸ್ಥೆಗಳಿದೆ. ಆ್ಯಂಡ್ ಚೇರು ಟೇಬಲ್ಲು ಪ್ರತಿಯೊಂದು ಇದೆ ಇಲ್ಲಿ. ಸೊ ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ತಿನ್ನೋದು. ಆ್ಯಂಡ್ ಇದು ಬಂದು ಗುಹೆಯಲ್ಲಿರೋದಂತೆ, ನನಗೆ ಅಂಕಲ್ ಹೇಳಿದ್ದು. ನಾನು ಕರೆಕ್ಟಾಗಿ ಇನ್ನೂ ಒಳಗಡೆ ಯಾವತ್ತೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು ನಾನು. ಸೊ ಇದು ಬಂದು ಗುಹೆಯಲ್ಲಿರೋದು ಟೆಂಪಲ್ಲು. ಆ್ಯಂಡ್ ಟೆಂಪಲ್ ನೋಡೋಕ್ಕೆ ಹೀಗಿದೆ. ಅದು ತೋರಿಸ್ಬೋದಂತೆ, ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, ಹಾಲು ಸಿದ್ದೇಶ್ವರ ಸ್ವಾಮಿ ಅಂತ. ಇದು ಸ್ವಾಮೀಜಿ ಬಂದೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಕ್ಲೀನ್ ಮಾಡಿದ್ಮೇಲೆ ಎಲ್ಲ ತೋರಿಸೋಣ. ಅದು ಮೇಲೆ ಇನ್ನೊಂದು ದೇವರಿದೆ. ಇದಕ್ಕಿರೋದು ಬಾಗಿಲು ಇಷ್ಟೇ ಎಷ್ಟಿದೆ. ಅದರಲ್ಲಿ ಮುಸ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ. ಗೋಪುರ ಎಲ್ಲ ತಂದಿದ್ದೀವಲ್ಲ, ಸೊ ನಾಳೆ ಮೋಟೋ ವ್ಲಾಗಿಂಗ್ ಮಾಡ್ತೀವಿ. ಒಂದು 4-5 ಒಳ್ಳೆ ಜಾಗಗಳು ಹೇಳಿದ್ದಾನೆ ಚೇತು. ಅಲ್ಲಿಗೆ ಹೋಗ್ಬಿಟ್ಟು ಮೋಟೋ ವ್ಲಾಗಿಂಗ್ ಮಾಡೋಣ ಗೈಸ್, ಸಕ್ಕದಾಗಿ. ಇವಾಗ ನೋಡಿ ಗೈಸ್ ವ್ಯೂ ಏನು ಸಕ್ಕದಾಗಿದೆ ವ್ಯೂ. A1 ವ್ಯೂ ಸಕ್ಕದಾಗಿದೆ. ಎಲ್ಲಿ ನೋಡಿದ್ರೆ ಜಾಸ್ತಿ ಗ್ರೀನರಿ, ಮನೆಗಳು ಅಲ್ಲಲ್ಲಿದೆ. ನಾನೊಂದು 3-4 ದಿವಸದಿಂದ ಮನೇಲಿ ಇದ್ದು ಹುಚ್ಚಾಗ್ಬಿಟ್ಟಿದ್ದೆ ನಾನು. ನಮ್ಮ ಅಪ್ಪನೇ ಹೋಗಪ್ಪ ಫಸ್ಟು ನೀನು ಚೇತು ಇದಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಫಸ್ಟು ಹೋಗು ನೀನು, ಹೋಗ್ಬಿಟ್ಟು ಆರಾಮಾಗಿ ಬಾ ಫಸ್ಟು ಅಂತಂದರು. ಆ್ಯಂಡ್ ಐ ಕ್ಯಾನ್ ಫೀಲ್ ಇಟ್. ಆರಾಮಾಗಿ ಇವಾಗ ಒಂಥರ ಲೈಕ್ ಒಳ್ಳೆ ಗುಡ್ ಹೇರ್ ತೊಗೊಂಡು ಒಂಥರ ಚೆನ್ನಾಗಿದೆ ಗೈಸ್. ಐ ಆಮ್ ಫೀಲಿಂಗ್ ರಿಯಲಿ ಗುಡ್. ಸೊ ಇನ್ನು ಇವಾಗ ತುಂಬ ಜನ ಬರೋದ್ರಿಂದ ಆರಾಮಾಗಿ ಎಲ್ಲರ ಜೊತೆ ಮಿಂಗಲಾಗಿ ಖುಷಿಯಾಗಿರೋಣ. ಸೊ ಇನ್ನೊಂದು ಏನಾಯ್ತು ಅಂದರೆ, ನಿನ್ನೆ ನಾವು ಬಂದು ರೀಚ್ ಆಗಿದ್ದು 10:30 ಏನೋ ಆಯಿತು ಮನೆಗೆ. ಅದಾದಮೇಲೆ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದ್ರೆ ಜಾಸ್ತಿ ನಿಲ್ಸೋಕ್ಕೆ ಹೋಗಲಿಲ್ಲ. ನಾವು ಒಂದೇ ಸ್ಟ್ರೆಚ್ಚಲ್ಲಿ ಗಾಡಿ ಓಡಿಸ್ಕೊಂಬಂದ್ಬಿಟ್ವಿ, ಕಂಪ್ಲೀಟ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ಬೆಳಗ್ಗೆನೂ ಮಲಗಿಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳಿರೋದು. ಇವರೆಲ್ಲ 3 ಗಂಟೆ 4 ಗಂಟೆಗೆಲ್ಲ ಎದ್ದೇಳವ್ರೆ. ನಾನು ಒಂದು ಸ್ವಲ್ಪ ಲೇಟಾಗಿ ಎದ್ದೇಳಿದ್ದೀನಿ. ಅರೌಂಡ್ 6:30 ಎದ್ದು ರೆಡಿಯಾಗಿರೋದು. ಚೇತು ಅವರಮ್ಮ
ಹಾಯ್ ಆಂಟಿ, ಹಾಯ್ ಮಾಡಿ, ಹಾಯ್ ಮಾಡಿ ಆಂಟಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹಾಯ್ ಹಾಯ್. ಇವ್ರು ಚೇತು ಅವರಮ್ಮ, ಇವರು ಚೇತು ಅವ್ರ ದೊಡ್ಡಮ್ಮ. ಇವರು ಅಡುಗೆ ಗಿಡ್ಗೆ ಎಲ್ಲ ಮಾಡ್ತವ್ರ ಆಂಟಿ. ಇವನೇ ದರ್ಶಿ, ಇವನಿಗೆ ಹೆಣ್ಣು ಹುಡುಕ್ತಾ ಇರೋದು ನಾವು. ಇವ್ ಬರೀ ಬ್ಲಾಗಲ್ಲಿ ನಿನ್ಗೆ ಹೆಣ್ಣು ಹುಡುಕದೆ ನಾನು ಇವತ್ತು. ಇಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ. ಮಿಸ್ ಆಗಿ ತಗ್ಲಾಕೊಂಡ್ಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗಲ್ಲ, ಹುಡ್ತಾರೆ. ಹಿಂಗೆ ಹಿಡ್ಕೋ ದರ್ಶಿ. ಏನಕ್ಕೆ ಊದ್ಗಡಿ ಹಚ್ತಾ ಇರೋದು? ಪೂಜೆ ಮಾಡೋಕ್ಕೆ ಒಲೆ. ಚೇತು ಪೂಜೆ ಮಾಡ್ತವನೆ. ಪೂಜೆ ಮಾಡಿ ಅವ್ನು ಅಂಟ್ಸಕ್ ಬರಲ್ಲ, ನಾನೇ ಅಂಟಿಸ್ಬೇಕು. ನಾನೇ ಅಂಟಿಸ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ ರೀ. ಅವೆಲ್ಲ ಕಟ್ ಮಾಡಲಿಲ್ಲ ನನ್ನ ಮಕ್ಕಳು ಇಬ್ರಿಗೂ. ಕೇಳಿಸ್ಕೊಡ್ರಾ? ನನ್ ಬಾಳ್ಗಷ್ಟು ಬೆಂಕಿ ಹಾಕ ನೋಡಿ. ಫುಲ್ಲು ಕಾಂಟೆಂಟು ದರ್ಶಿಯಿಂದ. ದರ್ಶಿ, ನಿನ್ಗೆ ಹೆಣ್ಣು ಹುಡುಕಿ ನಿನ್ಗೆ ಮದುವೆ ಮಾಡ್ಸಕ್ಕಂಟ ಸಮಾಧಾನ ಇಲ್ಲ. ಇಲ್ಲಿ ರವೆ ಹುರ್ಕೊಂಡು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಉಪ್ಪಿಟ್ಟು ಮಾಡ್ಕೊತೀನಿ. ನಾನೇ ಉಪ್ಪಿಟ್ಟು ಮಾಡ್ತೀನಿ ಇವತ್ತು ನೋಡಿ. ಇವಾಗ ರವೆ ಹಿಡ್ದು ಹಾಕ್ತವ್ರಲ್ಲಿ. ಫ್ಯಾಮಿಲಿ ಮ್ಯಾನು ಗೈಸ್ ದರ್ಶಿ ಮಾತ್ರ. ಫ್ಯಾಮಿಲಿ ಮ್ಯಾನು. ಹೆಂಡತಿಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅವನೇ ಬೇಕಾದ್ರೆ ಪಾತ್ರೆ ತೊಳೆದು ಕಸ ಗೂಡಿಸಿ ಮನೆ ಒರೆಸಿ ಅಡುಗೆ ಮಾಡ್ಬಿಡೋಯ್ತಾನೆ. ನೋಡಿ ಗೈಸ್, ಮಾಡ್ತಾ ಇರೋದನ್ನ ಕಿತ್ಕೊಂಡು ವಿಡಿಯೋ ಮಾಡೋದಕ್ಕೆ ಮಾತ್ರ ತಗೊಬಂದು ಅಲ್ಲಿ ಸ್ವಲ್ಪ ದರ್ಶಿನೂ ಮಾಡ್ತಾನೆ ಗೈಸ್. ಅವ್ನು ಚೇತು ಅವನಲ್ಲ, ಅವ್ನು ಮಾಡಲ್ಲ. ತೆಗೆದೆ ಗೈಸ್. ಹಿಂಗೆ ನಾವು ಬರೀ 10ರಿಂದ 15 ಸೆಕೆಂಡಲ್ಲಿ ಉಪ್ಪಿಟ್ಟು ಮಾಡಿರೋದು, ಹಂಗೇನಿಲ್ಲ, ಎಡಿಟ್ ಮಾಡಿರೋದು ಆ ಥರ ಕಟ್ ಮಾಡಿ ಸಿನಿಮಾಟಿಕ್ ಶಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಏನಂತಾರೆ, ಅಭಿಷೇಕ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದ್ಸಲ ದೇವ್ರು ನೋಡ್ಕೊಂಬರೋಣ. ಇದೆಲ್ಲ ಅಭಿಷೇಕ ಕೊಡ್ತಾ ಇರೋ ಸಾಮಾನ್ಯ. ನೀವು ಎತ್ಕೊಂಡೋಗಿ ನಮ್ಮ ಚೇತು ಕೊಟ್ಬಿಟ್ಟು ಬರ್ತಾನೆ ದೇವ್ರಿಗೆ. ಗೈಸ್ ಉಪ್ಪಿಟ್ಟು ರೆಡಿ ಆಗಿದೆಯಲ್ಲ, ಇವಾಗ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ಬಂದು ತಿನ್ನೋದು. ಸೊ ಪೂಜೆ ಅಭಿಷೇಕ ಮಾಡ್ತಾ ಇದ್ದಾರಂತೆ, ಅದನ್ನು ಮುಗಿಸ್ಕೊಂಬಂದ್ಬಿಟ್ಟು ತಿನ್ನೋಣ. ಪಂಚ ಹಾಕೋತೀಯಾ ಚೇತು? ಹಾಂ, ನಾವೆಲ್ಲ ಪಂಚ ತಂದಿದ್ದೀವಿ ಗೈಸ್, ಪಂಚ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡ್ತಿರಲ್ಲ, ಇದೇ ಗುಹೆ ಆ್ಯಕ್ಚುಲಿ. ನೋಡಿ. ಸೊ ನಾನು ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ದೇವ್ರು ಯಾವ ಥರ ಇದೆ ಅಂತ. ಸೊ ನಾನು ಕೇಳಿದೆ, ಪರ್ಮಿಷನ್ ಇದೆಯಾ ಒಳಗಡೆ ಶೂಟ್ ಮಾಡ್ಬೋದಾ ಅಂತ. ಸ್ವಾಮೀಜಿ ಪೂಜೆ ಮಾಡ್ತಾರಲ್ಲ, ಅವರು ಅರ್ಚಕರೇ ಹೇಳಿದ್ರು ಮಾಡ್ಬೋದು, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಅದು ಬಿಟ್ಬಿಟ್ಟು ಬೇರೆ ಏನೂ ಇಲ್ಲ. ಐನೋ ಅದಕ್ಕೆ ಪರ್ಮಿಷನ್ ತೊಗೊಂಡೇ ಇದು ಮಾಡಬೇಕು. ಆ್ಯಂಡ್ ಆ ಥರ ತೋರಿಸೋ ಸರಿನಾ ತಪ್ಪಾ ಅಂತೆಲ್ಲ ಕೇಳ್ಕೊಂಡೆ ಮಾಡಿರೋದು. ಸೊ ನೀವು ದರ್ಶನ ಮಾಡ್ಕೊಳ್ಳಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಓಂ ಯೋ ದೇವೇಭ್ಯೋ ತಪತೇಯೋ ಅಭಿಷೇಕ ಪೂಜೆ ಎಲ್ಲ ಆಯಿತು. ನಾನಂತೂ ನಿಮ್ಮ ಮುಂದೆ ಕುತ್ಕೊಬಿಟ್ಟಿದ್ದೆ. ನಿಮ್ಗೆ ಗೊತ್ತಲ್ಲ, ನನಗೆ ಶಿವ ಅಂದರೆ ಫಸ್ಟ್ ಸಖತ್ ಇಷ್ಟ ಅಂತ. ಏನೋ ಒಂದು ಶಾಂತಿ ಸಿಕ್ತಪ್ಪ, ಒಂಥರ ಮೈಂಡ್ ಕ್ಲಿಯರ್ ಆಯ್ತು ನನಗೆ ಇವತ್ತು. ಮಾತೇ ಬರ್ತಾಯಿಲ್ಲ ಆ್ಯಕ್ಚುಲಿ ಸದ್ಯಕ್ಕೆ. ಗೈಸ್ ಫುಲ್ಲು ನಮ್ಮ ಆಂಟಿ ಕ್ಲಾಸ್ ತಗೋತಾರೆ, ನೋಡ್ಕೊಳ್ಳಿ ಹೆಂಗೆ ತೊಗೊತಾರೆ. ತಗೊಳ್ಳಿ ಆಂಟಿ ಒಂದ್ಸಲ ಕ್ಲಾಸು. ಅಲ್ಲ ಏಯ್, ಒಬ್ರು ಉರಿ ಹಾಕ್ತೀರಾ, ಒಬ್ರು ಅದನ್ನ ಮಾಡ್ತೀರಾ, ಒಬ್ರು ಇದು ಮಾಡ್ತೀರಾ, ಎಲ್ಲ ನೀಟಾಗಿ ಮಾಡ್ತಾ ಇರಬೇಕು. ಸುಮ್ಮನೆ ಏನೇನೋ ಮಾಡ್ತೀನಿ ಅಂತ ಒಬ್ರು ಅಲ್ಲಿ ಹೋಗ್ತೀರಾ, ಒಬ್ರು ಇಲ್ಲಿ ಹೋಗ್ತೀರಾ. ಅಡುಗೆ ಆಗುತ್ತಾ ಈಗ? ಅಡುಗೆ ಆಗುತ್ತೇನ್ರೋ? ಇವರು ಚೇತು ಅವ್ರ ಮಾವ, ಮಲ್ಲಿಕ್ ಮಾವ ಅಂತ ಪಾರ್ಟ್ನರು. ನಮಸ್ಕಾರ ಹೇಳಿ ಎಲ್ಲರಿಗೂ. ಅಧ್ಯಕ್ಷರು ಎಲ್ಲ ನಮ್ಮ ಗೆಳೆಯರಿಗೆಲ್ಲ ಅಧ್ಯಕ್ಷರು. ಗೆಳೆಯರಿಗೆ ಆತ್ಮೀಯ ನಮಸ್ಕಾರಗಳು. ಅವತಾರ ಅಧ್ಯಕ್ಷರು ಅಂದ್ಬಿಟ್ಟು ಯೋಚನೆ ಮಾಡ್ಕೊಬಿಡಿ ಸಾಕು. ನನ್ನ ಜೀವನದಲ್ಲಿ ಪಾಯಸಕ್ಕೆ ಒಲೆ ಹಚ್ಚಿರಿದೆ ಫಸ್ಟ್ ಟೈಮ್. ನಾನು ಪಾಯಸಕ್ಕೆ ಒಲೆ ಹಚ್ಚಿರೋದು ವೆಜ್ ಊಟಕ್ಕೆ ಒಲೆ ಹಚ್ಚಿರೋದು ಫಸ್ಟ್ ಟೈಮ್ ಅಂತೆ. ಎಷ್ಟು ಬೆಟ್ಟದ ಮೇಲೆ ಬೆಟ್ಟ ಇದೆಯಲ್ಲ, ಅಲ್ಲಿಗೆ ಹತ್ತಾ ಇದೀವಿ. ಒಂಥರ ಚೆನ್ನಾಗಿದೆ. ಹತ್ತು ಚೇತು. ಚೇತು ಒಂದು ಇನ್ಫಾರ್ಮೇಶನ್ ಕೊಡ್ತಾನೆ. ಇಲ್ಲಿಂದ ಆ್ಯಕ್ಚುಲಿ ಬೇರೆ ದೇವಸ್ಥಾನಕ್ಕೆ ಕನೆಕ್ಟ್ ಆಗುತ್ತಂತೆ ಇದು ಗುಹೆ. ಸೊ ಇದು ಒಂದು ಮೇನ್ ಟೆಂಪಲ್ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು. ಸೊ ಇಲ್ಲಿಂದ ಬೇರೆ ಕಡೆಗಿದೆಯಂತೆ, ಬಟ್ ಮುಚ್ಚಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾನೆ. ಮುಂಚೆ ಇತ್ತು, ಇವಾಗ ಮುಚ್ಚಿದ್ದಾರೆ. ಅಂದರೆ ಆ ರಾಜರ ಕಾಲದಲ್ಲೆಲ್ಲ ಗುಹೆ ಇದರಿಂದ ಓಡಾಡ್ತಾ ಇದ್ರಂತೆ. ನಮಗೂ ಹೇಳಿದ್ದಾರೆ ಕತೆಗಳು, ನಾವು ಕೇಳಿ ನಿಮ್ಗೆ ಹೇಳ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಅಡುಗೆ ಮಾಡೋದು ಏನೋ ಒಂಥರ ಖುಷಿ ಗೈಸ್, ಒಂಥರ ಖುಷಿ.
ಸರಿಯಾಗಿದೆ. ಫ್ಯಾಮಿಲಿ ಎಲ್ಲ ಒಂದೊಂದೇ ಕೆಲಸನ ಹಂಚ್ಕೊಂಡು ಮಾಡ್ತಾರಲ್ಲ, ಅವಾಗೆಲ್ಲ ಖುಷಿ ಆಗುತ್ತೆ. ಗೈಸ್ ಜೀಪ್ ಅಂತೂ ಕ್ರೇಜಿ ಆಗಿದೆ. ನಾನು ಚೇತು ಕೇಳಿದೆ, ನೋಡಿದ್ರೆ ಚೇತು ಆರ್ಮಿ ಅವ್ರದ್ದು ಅಂತಂದ. ಹೊರಗಡೆಯಿಂದನೇ ನೋಡ್ಕೊಂಡ್ಬಿಡ್ಬೇಕು, ಒಳಗಡೆ ಇಂಟೀರಿಯರ್ ಇಷ್ಟೇ ನೋಡಿ, ಕ್ರೇಜಿ ಆಗಿದೆ. ಮುಂದೆ ಇದನ್ನೆಲ್ಲ ಎಕ್ಸ್ಟ್ರಾ ಹಾಕ್ಸಿರೋದು ಅನ್ಸುತ್ತೆ, ಬಟ್ ಸಖತ್ತಾಗಿದೆ ನೋಡೋಕ್ಕೆ. ಗೈಸ್ ಒಬ್ಬಟ್ಟಿಗೆ ಫುಲ್ಲು ಪ್ರಿಪ್ರೇಷನ್ ನಡೀತೈತೆ. ಮೇನ್ ಶೆಫ್ ಅವರು ಮತ್ತು ಶೆಫ್ ರೈಟ್ ಹ್ಯಾಂಡು ಇಬ್ಬರು ಮಾಡ್ತವ್ರೆ. ಇವನು ಇದು ಶೆಫ್ಗೆ ಏನು ಅಡುಗೆ ಭಟ್ಟನಿಗೆ ಏನೂ ಇಲ್ಲ, ಇವನು ವೇಸ್ಟ್. ಇವನು ಚೀಫ್ ಶೆಫು ಅಂದರೆ ಏನು ಹೇಳು, ಸ್ಮೆಲ್ಲಲ್ಲಿ ಕಂಡುಹಿಡ್ದು ಹಿಂಗಿರುತ್ತೆ, ಸ್ಮೆಲ್ಲು ಟೇಸ್ಟ್ ಹಿಂಗಿರುತ್ತೆ ಅಂತ ಕಂಡುಹಿಡಿಯೋದು ನಾನು ಇವಾಗ ಮಾತಾಡಲ್ಲ, ಒಂದು ಮೀಮ್ ಹಾಕ್ಬಿಡ್ತೀನಿ ಇದಕ್ಕೆ. ಕಾರ್ ಓಪನ್ ಇಲ್ಲ, ತಿಳ್ಕ ಫಸ್ಟು ಥಿಂಕ್ ಮಾಡು, ಸ್ವಲ್ಪ ಯೋಚನೆ ಮಾಡು. ಕಷ್ಟ ಆಯ್ತಿಲ್ಲ ಒಂಥರ ಎಣ್ಣೆ ಅಂತ, ಎಣ್ಣೆ ಒಳ್ಳೆಣ್ಣೆ ತರಕ್ಕೆ 4 ಕಿಲೋಮೀಟರ್ ಒಳ್ಳೆಣ್ಣೆ ತರಕ್ಕೆ 4 ಕಿಲೋಮೀಟರ್ ಹೋಗ್ಬೇಕು, ಎಣ್ಣೆ ಸಿಗ್ತಾವ ನಮ್ಮನ್ನ ಹೆಂಗ್ ಮಾಡ್ಕೊಂತಿರೋ ಏನೋ ಒಂದು ಗೊತ್ತಿರೋರ್ಗೆ ಎಲ್ಲರಿಗೂ ಪ್ರಾಬ್ಲಮ್ ಇದು. ಏನೋ ಒಂದಿಷ್ಟು ಕುಡಿದ್ರು ಡೈಲಿ ಅದೇ. ಶ್ರೀರಾಮಚಂದ್ರ ಪುಳ ಪುಳ ಕಟ್ಟಾಗಿ ಸೀರೆ ಕಟ್ಗೆ ಹಿಂದ್ಗಡಿ ಒಂಚೆ ಸೀರೆ ಕಟ್ಗೆ ಹೇಳ್ರಿ. ಮಸ್ತ ಮದುವೆ ಆಯ್ದಿರ, ನಾಲ್ಕು ಮದುವೆ ಬಂದ್ರು ನಿಮ್ಗೆ ಆಯಿಲ್ ನೀವು. ಸೊ ಗೈಸ್ ಇದು 101 ಎಲೆ ಇಟ್ಬಿಟ್ಟು ಅದು ಏನೇನೋ ಇದೆ ಅದನ್ನು ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಒಂದು ಸಣ್ಣ ಕಿಣ್ಣಿದೆ ನೋಡಿ, ಅದರೊಳಗಡೆ ಇವ್ರು ಪೂಜೆ ಮಾಡ್ತಾರಲ್ಲ ಅವ್ರು ಹೋಗಿದ್ದಾರೆ. ಹೆಂಗೆ ಹೋದ್ರು ಅಂತಂದರೆ ಸ್ಟನ್ ಆಗಿಬಿಟ್ಟೆ ನಾನು. ಅಷ್ಟು ಜಾಗ ಇದೆ, ಒಂದು ಆಲೋ ಬ್ಲಾಕ್ ಅಷ್ಟು ಜಾಗ ಇದೆ, ಬಟ್ ಅದರಲ್ಲಿ ಹೋಗಿದ್ದಾರೆ. ಚೆನ್ನಾಗಿದೆ. ಆ್ಯಂಡ್ ಮಳೆ ಬರ್ತಿದೆ ಗೈಸ್. ಇವಾಗ ನೀವು ಈ ಕಡೆ ಚಿಕ್ಕಮಂಗ್ಳೂರು ಸೈಡು ಬ್ಯೂಟಿ ಏನಂತಂದರೆ ಇದು ನೋಡ್ಬೋದು. ಆವಾಗಲೇ ಒಂದ್ಸಲ ಏನೋ ಬಿಸಿಲಲ್ಲಿ ತೋರಿಸ್ದೆ, ಇವಾಗ ಮಳೆಯಲ್ಲಿ ತೋರಿಸ್ತಾ ಇದ್ದೀನಿ. ಸಖತ್ತಾಗಿದೆ. ಇದೇ ದೇವಸ್ಥಾನ. ಆ್ಯಂಡ್ ಇಷ್ಟು ಸಣ್ಣ ಹಾಲಲ್ಲಿ ಸ್ವಾಮೀಜಿ ಹೋಗಿರೋದು, ಬಟ್ ಅದೇ ಶಿವ. ಏನು ಬೇಕು ಹೇಳ್ರಿ? ಗಣಪತಿ ಕಲೆಕ್ಷನ್ ಕೊಡೋಣ. ನೀವೇ ಕೊಡ್ರ ಗಣೇಶ? ನೀವು ಕೊಡ್ಬೇಕಣ್ಣ, ದೊಡ್ಡ ಮಂದಿ ನೀವು ಬೈಕ್ ಎಲ್ಲ ತಗೊಂಡಿದ್ದೀರಾ. ದೊಡ್ಡ ಮಂದಿ ಅವ್ರು ನೀವು ಕೊಡ್ರ, ನಾವು ಕೂರಿಸ್ತೀವಿ, ಕೊಡ್ರ ಗಣೇಶ. ನೀವು ಕೊಡ್ಬೇಕು ಪಕ್ಕ. ನಾಳೆ ವೈರಲ್ಲೇ ಅವನು ಫೋನ್ ಪೇ ಎಲ್ಲ ಇಟ್ಟಿದೀವಿ ಗಣೇಶನ್ಗೆ. ಗಣೇಶನ್ಗೆ ಫೋನ್ ಪೇ ಇದೆಯಾ? ಬ್ಯಾಂಕ್ ಹೆಸರೇನು? ಎಲ್ಲ ಅಡುಗೆ ಆಗಿದೆ, ಅಡುಗೆ ಆಗಿ ಇವಾಗ ಊಟ ಮಾಡ್ತಾ ಇರೋದು. ಸೊ ನಾವು ಹೊರಗಡೆ ಹೋಗಿದ್ವಿ ಒಂದು ಸ್ವಲ್ಪ ಮಳೆಯಲ್ಲಿ ನೆನ್ಕೊಂಡ್ಬಂದ್ವಿ. ಇವಾಗ ನಾವು ಕುತ್ಕೊಂಡು ಊಟ ಮಾಡಬೇಕು. ಕಾಳು, ಆಮೇಲೆ ಕೋಸಂಬರಿ, ಒಬ್ಬಟ್ಟು. ಇಲ್ಲಿ ನೋಡಿ ಗೈಸ್, ಇದು ಒಬ್ಬಟ್ಟು, ಅನ್ನ ಸಾಂಬಾರು, ಹಪ್ಪಳ. ಸೊ ನನಗೂ ಸಖತ್ ಹೊಟ್ಟೆ ಇದೆ, ತಿನ್ನಬೇಕು. ಒಳ್ಳೆ ವೆದರು, ಮಜ್ಜಿಗೆ ಇದೆ, ಆಮೇಲೆ ರಸಂ ಮಾಡಿದ್ದಾರೆ, ತಿನ್ಬೋದು. ಇವರೇ ನಮ್ಮ ಮೇನ್ ಕುಕ್ಕು. ನಮಸ್ತೆ ಗೈಸ್. ಇಲ್ಲಿ ವಡೆನೂ ಆಯ್ತೈತೆ, ವಡೆ ಆದ್ಮೇಲೆ ಫುಲ್ ಕಾಫಿ ಇಲ್ಲಿ ನಡೀತಾ ಇದೆ ಗೈಸ್. ಇಲ್ಲಿ ಇವರಿಬ್ರು ಮಾಡ್ತಾ ಇದ್ದಾರೆ. ಮಾಡಿ 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 ಇನ್ನೊಂದ್ಸಲ ಗೈಸ್. ಇಲ್ಲೇನು ನಡೀತಿದೆ ಅಂತಂದ್ರೆ, ಚೇತು ಈ ಬೈಕು ಏನಕ್ಕೆ ತಗೊಂಡ ಅನ್ನೋದಕ್ಕೆ ತೋರಿಸ್ತವ್ರೆ, ಸರಿನಾ? ಪ್ರೂಫು ಆಯ್ತಾ? ಸೊ ಇದು ಚೇತು, ಅದು ಇನ್ನೊಬ್ರು ಯಾರೋ ಅಂತ ಅಲ್ಲ, ಎಕ್ಸಾಂಪಲ್. ಸೊ ಹಿಂಗೆ ಬರುತ್ತೆ, ಹಿಂಗೆ ಬರ್ತಾ ಇರ್ತಾನೆ ಚೇತು. ಏನೋ ಚೇತು ಏನ್ ಚೇತು ಇದು? ಇದಕ್ಕೆ ಇದೇನಾ ರೀಸನು? ನಿಜ ಹೇಳು. ಇಲ್ಲ ಬ್ರೋ, ಆ ಥರ ಎಲ್ಲ ನನ್ನೆಲ್ಲ ತಪ್ಕೊಳಕ್ ಬರ್ಬೇಡ ನೀನು. ಬೇಡ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ. ಸೊ ಗೈಸ್ ನಾವು ಇವಾಗ ಮನೆ ಹತ್ರ ರೀಚ್ ಆದ್ವಿ. ಆ್ಯಂಡ್ ಚೇತು ಫ್ರೆಂಡ್ನ ಮೀಟ್ ಮಾಡಕ್ಕೆ ಬಂದ್ವಿ. ಸೊ ಇಲ್ಲೊಂದು ಸ್ವಲ್ಪ ಕುತ್ಕೊಂಡು ಮಾತಾಡ್ಕೊಂಡು ಓಡ್ತೀವಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್. ಕಾಗದದ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಯಿತೆ.